ನಮಸ್ಕಾರ. ನನ್ನ ಹೆಸರು ಸುಕೀರ್ತಿ ಜೈನ್. ನಾನು ರೆಂಜಾಳ ಗ್ರಾಮ, ಕಾರ್ಕಳ ತಾಲೂಕು, ಉಡುಪಿ ಡಿಸ್ಟಿಕ್. ನಾನು ಇವರು ಕುಮಾರನಾಥ್ ಶೆಟ್ಟಿ ಅವರು BSI ಮತ್ತು ಬಾಲಕೃಷ್ಣ ಅವರು ನಮಗೆ ಮನೆಗೆ ಬಂದು ಇನ್ಫಾರ್ಮೇಶನ್ ಕೊಟ್ಟರು. ಇದು ಬಿದಿರು ಗಿಡಗಳನ್ನು ನಾಟಿ ಮಾಡಿ ಅಂತೇಳಿ. ನಾವು ಹಾಗೆ ಧರ್ಮಸ್ಥಳ ಸಂಘ ಕೂಡ ಇದ್ರ ಜೊತೆ ಸೇರ್ಕೊಂಡಿದೆ ಅಂತೇಳಿ ನನಗೆ ಖುಷಿ ಆಯಿತು. ಯಾಕಂದರೆ ಅದರ ಒಂದು ಸಂಘದ ಗುಡ್ ವಿಲ್ ಎಲ್ಲ ಜನರಿಗೂ ಕೂಡ ಗೊತ್ತಿದೆ. ಅದರಿಂದಾಗಿ BSI ಕೂಡ ಅದ್ರ ಜೊತೆ ಸೇರ್ಕೊಂಡಿದೆ ಅಂತೇಳಿ ನಾನು ಸುಮಾರು ಇಲ್ಲಿ ಒಂದು 5-6 ರೈತರಿಗೆ ಹೇಳಿದೆ. ಆಗ ಅವರೆಲ್ಲ ಒಪ್ಕೊಂಡು ನಾನೊಂದು 200 ಗಿಡ, ಒಬ್ರು 250 ಗಿಡ, ಮತ್ತೊಬ್ರು 500 ಗಿಡ, ಮತ್ತೊಬ್ರು 50 ಗಿಡ, ಮತ್ತೊಬ್ರು 50 ಗಿಡ, ಮತ್ತೊಬ್ರು 50, ಒಟ್ಟಿಗೆ ಒಂದು 1,500 ಗಿಡ ತಗೊಂಬಂದ್ವಿ. 2,000 ಗಿಡ ತನಕ. ನಾನು ಅದರಲ್ಲಿ 200 ಗಿಡ ಹಾಕಿದ್ದೀನಿ. ಒಂದು ವೇಸ್ಟ್ ಜಾಗ ಇತ್ತು, ಆ ಜಾಗವನ್ನು ಸ್ವಲ್ಪ ಹುಲ್ಲೆಲ್ಲ ಅಲ್ಲಿ ಇಲ್ಲಿ ಬಲ್ಲೆಲ್ಲ ತೆಗೆದು ಅಲ್ಲಿ ಒಂದೊಂದು 15 ಫೀಟಿಗೆ ಅಂತ ಹೇಳಿ ನಾಟಿ ಮಾಡಿದೀವಿ. ಆಲ್ಮೋಸ್ಟ್ ಈಗ ಬದುಕಿದೆ. ಮೊನ್ನೆ ಮಳೆ ಬಂದು ಸ್ವಲ್ಪ ಜಾಸ್ತಿ ಒಳ್ಳೆ ಬಂತು. ಈಗ ಮತ್ತೆ ಇದಕ್ಕೊಂದು ಸ್ವಲ್ಪ ನೀರು ಕೊಟ್ರೆ ಇನ್ನೂ ಚೆನ್ನಾಗಿ ಬರ್ಬೋದು. ಈ ಬಿದಿರು ಗಿಡವನ್ನು ಬೆಳೆಸೋದ್ರಿಂದ ನಾವು ವೇಸ್ಟ್ ಆದ ಭೂಮಿಯನ್ನು ಇದಕ್ಕೆ ಉಪಯೋಗ ಮಾಡಿದ್ರೆ ಬಿದಿರು ಒಳ್ಳೆ ಬಂದು ಕಟಾವಿಗೆ ಸಿಕ್ಕಿದಾಗ ಇದು ಧರ್ಮಕ್ಕೆ ದುಡ್ಡು ಬರುದು ಅಂತ ನನ್ನ ಅಂದಾಜು. ಯಾಕಂದ್ರೆ ನಾವು ಬಿಸಾಡಿದಾಗ ಏನೇನು ಬರ್ತದೆ ಅದು ಇದರಲ್ಲಿ ಬರ್ತದೆ. ಅಡಿಕೆಗೆ ಆದ್ರೆ 365 ದಿವಸವು ಕೆಲಸವೇ, ಇದರಲ್ಲಿ ಕೆಲಸ ಕಡಿಮೆ. ಈಗ ಒಂದು 3 ವರ್ಷ ಕೆಲಸ ಇರ್ಬೋದು, ಆಮೇಲೆ ಇದಕ್ಕೆ ಅಷ್ಟೊಂದು ಕೆಲಸ ಬರುದಿಲ್ಲ. ಅದರಿಂದಾಗಿ ಆ ಹೆಚ್ಚಿನ ರೈತರು ಇಂಥ ಗಿಡಗಳನ್ನು ಅಂದ್ರೆ ಬಿದಿರು ಸಸಿಯಲ್ಲಿ ನಾನು ಮಾಡಿದ್ದು ಸೀಮೆಕೋಲು ಹಾಕಿದ್ದೇನೆ. ಟುಲ್ಡಾ ಅದೆಲ್ಲ ಮಾಡ್ಬೋದು, ಬಟ್ ನಮ್ಗೆ ಇಲ್ಲಿ ಸೀಮೆಕೋಲಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ನನ್ನ ಹೀಗೆ ಕೇಳುವಾಗ ಹೇಳಿದ್ರು. ಅದೇ ಬೆಸ್ಟ್ ಇಲ್ಲಿ. ತರಕಾರಿಗಳಿಗೆಲ್ಲ ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸೀಮೆಕೋಲು ನಮ್ಮ ಮನೆಯಲ್ಲಿ ಕೂಡ ಮೊದ್ಲಿಂದ ಒಂದು 250 ವರ್ಷದಿಂದ ಕೂಡ ಉಂಟು ಸೀಮೆಕೋಲು. ಅದನ್ನು ಕೂಡ ನೋಡಿ ನಾವು ಇದ್ ಮಾಡಿದೆ. ಅದರಿಂದಾಗಿ ಇದು ಕೂಡ ಬೇಡಿಕೆ ಇರ್ಬೋದು ಅಂದ್ರೆ ನಾಟಿ ಮಾಡಿದ್ದೇನೆ. ಈಗ ಚೆನ್ನಾಗಿ ಬಂದಿದೆ ಸುಮಾರು. ಹಾಗೆ ನಮ್ಮ ಪುನೀತ್ ಶ್ರೀಧರ್ ಅವರು ನಮ್ಮ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಅವರು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಕುಮಾರನಾಥ್ ಶೆಟ್ಟಿ, ಬಾಲಕೃಷ್ಣ ಅವರು, ಮತ್ತೆ ಅವರು ರಮೇಶ್ ಪೈ ಅವರು ಕೂಡ ಬಂದಿದ್ದಾರೆ. ಇವತ್ತು ಇರುವತ್ತೂರಲ್ಲಿ ಸಭೆ ಕೂಡ ಮಾಡಿದ್ದೇವೆ. ರೈತರಿಗೆ ಅವೇರ್ನೆಸ್ ಕೂಡ ಮಾಡಿದ್ದೇವೆ ನಾವು. ಹೆಚ್ಚಿನ ರೈತರು ಬೆಳೀರಿ, ಇದರಿಂದ ಲಾಭ ಪಡ್ಕೊಳ್ಳಿ. ಈಗಿನ ಅಡಿಕೆಯ ರೋಗಕ್ಕೆ ಪರ್ಯಾಯ ಬೆಳೆ ಇದು ಮಾಡಬಹುದು ಅಂತ ನನ್ನ ಸುಕೀರ್ತಿ ಜೈನ್, ಕೃಷಿ ಕಿಸಾನ್ ರಕ್ಷಣಾ ಸಂಘದ ಅಧ್ಯಕ್ಷ ಆಗಿದ್ದೇನೆ. ಹೆಚ್ಚಿನ ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಎಲ್ಲಾ ರೀತಿಯ ಕೃಷಿ ಚಟುವಟಿಕೆಗೆ ನಾನು ಬೆನ್ನೆಲುಬಾಗಿ ನಿಂತವರಿಗೆ ಸಹಾಯ ಮಾಡ್ತಾ ಇರ್ತೇನೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.